ಯಾರಲ್ಲಿ ನನ್ನ ಆಸ್ಥಾನದ ರಾಜನರ್ತಕಿಯನ್ನು ಬರಮಾಡಿ ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರುವುದು. ಅಂದದ ಶಿಲೆಯೊಂದು ನಲಿದಾಡಿದೆ, ಇವಳ ಸರಲ್ಲ ಮನ ಮೋದ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲ ಮನ ಮೋದ ತುಂಬಿದ ಚಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ. ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ, ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ. ಅಂದದ ಶಿಲೆಯೊಂದು ನಲಿದಾಡಿದೆ, ಮುತ್ತಿನ ಮಾಲೆಯ ಕಟ್ಟಿ ಬಂದಿಯ ಹೆಣ್ಣೊಂದು, ಆಸೆಯ ತುಂಬಿಯ ತುಂಬಿಯ ತರದಿ ನಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ಬಂದಿಯ ಹೆಣ್ಣೊಂದು, ಆಸೆಯ ತುಂಬಿಯ ತುಂಬಿಯ ತರದಿ ನಾನೊಂದು. ತತ್ತ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸರಗೀತೆ ನಾಡುತ್ತಾ ಬರುವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು, ಆಡುತ್ತಾ ಬರುವುದು ದುಂಬಿಯ ತರದಿ. ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರುವುದು. ಅಂದದ ಶಿಲೆಯೊಂದು ನಲಿದಾಡಿದೆ, ನಲಿದಾಡಿದೆ, ನಲಿದಾಡಿದೆ. ಸಮರನಾತಂಡ ಬದುಕದನ ಪ್ರಚಂಡ ತುಂಡದರನ ಪಟವನ್ನಡಗಿಸುವ ಗೈಡ ಚಂಡ ವಿಕ್ರಮ ವಿರಂಗಿಗಳ ತೂಗೈವ ದೊಂಡ. ಈ ಗಂಡದಲ್ಲಿ ಮನುಷ್ಯನಿಗೆ ಸಮರುಂಟೆ ಜಗದಿ. ಗಣಪತಿಗಳೇ,
ಶ್ರೇಷ್ಠನಾದ ಚಕ್ಷುರಾಕ್ಕೆ ಬಿಡಾಲರೆ ಬ್ರಹ್ಮಾಂಡ ದೋರ್ದಾಂಡವಾಗಿ ಮೆರೆದು ಲೋಕ ಲೋಕಗಳನ್ನೇ ಜಯಿಸಿ ಸರ್ವಧಿಪರನ್ನು ಪಲಾಯನ ಮಾಡಿಸಿ ಈ ಜಗತ್ತನ್ನೇ ಬಳಸಿ ತಲೆ ಕೆಳಗೆ ಮಾಡಿ ಹರಿಹರಾದಿಗಳನ್ನೇ ಕಾಡಗಳನ್ನು ನಡಗಿಸಿದ ಈ ಮಹಿಷನ ಸಮಾನರು ಇನ್ಯಾರಿರುವರು? ಅವನಿರುವರು. ಮಹಾಪ್ರಭು, ಈ ಹೌದು ದಾನವೇಂದ್ರ, ಇನ್ನು ನಮಗೆದ್ದು ನಿಲ್ಲುವರ ಈ ತ್ರಿಲೋಕದಲ್ಲಿ ಯಾರೂ ಇಲ್ಲ. ಆ ಸ್ವರ್ಗವು ನಮ್ಮದೇ ಆಗಿದೆ. ದುರದಿಕ್ಪಾಲಕರು ನಮ್ಮ ಅಡಿಯಾಳಾಗಿದ್ದಾರೆ. ತ್ರಿಮೂರ್ತಿಗಳಂತೂ ಯಾದಾರಿ ಹೋಗಿದ್ದಾರೆ. ಆದರೆ ಚಕ್ಷುರಾಕ್ಯ ಪ್ರಭು, ಆ ನರಹರಿಯನ್ನು ಸಾಮಾನ್ಯನೇ, ಆ ದುಷ್ಟನೇನಾದರೂ ನಮ್ಮ ಮೇಲೆ ಪ್ರತಿಕಾರ ಹೂಡಿದರೆ ನನ್ನ ಹೇಳಗಾಲ ಹೆಜ್ಜೆ ಸಪ್ಪಳ ಕೇಳಿ ಕೊಪ್ಪಳಿಸಿ ಜಿಗಿದು ಜಿಂಕೆಯಂತೆ ಪತನ ಮಾಡಿದ ಓ ಬಡಹರಿಯ ತಂತ್ರವನ್ನು ನನ್ನ ಮುಂದೆ ನಡೆಯಲಾರದು. ದಳಪತಿಗಳೇ, ನನ್ನನ್ನು ಕಂಡರೆ ಶಿವನು ಬೆಚ್ಚುವನು, ಬ್ರಹ್ಮನು ಗಡಗಡನೆ ನಡುಗುವನು. ನನ್ನ ಗಾಳಿ ಸುಳಿತಿದ್ದಂತೆ ಕಪಟಹರಿಯು ದಿಕ್ಕೆಟ್ಟು ಓಡುವನು. ಹೀಗಿರುವಾಗ ಆ ನರಿಯಂತೆ ಇರುವ ಹರಿಯ ತಂತ್ರವು ನನ್ನ ಮುಂದೆ ನಡೆಯಲಾರದು. ಬಿಡ ನಿನ್ನ ಮನಸ್ಸಂದೇಹವನ್ನು. ಇಡೀರಿ, ಕಡೀರಿ, ಇಡೀರಿ, ಕಡೀರಿ. ಯಾರು ಯಾರು ಕೂಗುತ್ತಿರುವುದು? ಏನಿದು ಇಂತಹ ಕರ್ಣ ಕಠೋರವಾದ ಸದ್ದು? ಬ್ರಹ್ಮಾಂಡವೇ ಸಿಡಿದು ಬ್ರಹ್ಮಾಂಡವೇ ಸಿಡುವಂತೆ ಬೀಳುವಂತೆ ಭೂಮಿ ಬಾನುಗಳೇ ಹರಿದು ದಶ ದಿಕ್ಕುಗಳೇ ಬಿರಿದು ಹೋಗುವಂತಹ ಕ್ರೌರ್ಯದ ಸದ್ದು. ಏನಾಶ್ಚರ್ಯ ಇದು! ಸೈನಿಕರ ಚೀರುವಿಕೆ, ರಣರಂಗದ ಹರ್ತನಾದ ಎಲ್ಲಿಂದ ಕೇಳಿ ಬರುತ್ತದೆ ಈ ಸಿದ್ಧದ ಸದ್ದು? ಅದ್ಭುತವಾದ ಸದ್ದು ಎಲ್ಲಿಂದ ಬರುತ್ತಿದೆ? ಅಯ್ಯೋ ದಾನವೇಶ, ಇಲ್ಲಿ ಯಾವ ಸದ್ದು ಕೇಳುತ್ತಿಲ್ಲ. ನಿಮಗೇನು ಭ್ರಮೆ? ಶಾಂತರಾಗಿ ದಾನವೇಶ, ಶಾಂತರಾಗಿ. ತ್ರಿಲೋಕ ಪರಾಕ್ರಮವಾದ ನೀವು ಹೀಗೆ ಭಯಪಡುವುದೇ? ಇಲ್ಲ ಚಕ್ಷುರ, ಇಲ್ಲ. ಇಲ್ಲಿ ಭಯಂಕರವಾದ ರಣರಂಗದ ಸದ್ದು ಕೇಳಿಸುತ್ತಿದೆ. ಅದು ನಿಮಗೆ ಕೇಳಿಸುತ್ತಿಲ್ಲವೇ? ಹೌದು ಹೌದು ಹೌದು. ಏನದು? ಘೋರಾಕಾರವಾದ ರೂಪ, ಸಹಸ್ರ ಮುಖಗಳು, ಸಹಸ್ರ ಕರಗಳು, ಕೆಂಪನೆಯ ನೇತ್ರಗಳು, ಸಹಸ್ರಾರು ಶಸ್ತ್ರಗಳು. ಯಾವುದೀ ರೂಪ? ಸಹಸ್ರ ಮುಖಗಳೊಂದಿಗೆ ಅದು 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 ಇತ್ತಲೇ ಬರುತ್ತಿದೆ, ಅದು ಇತ್ತಲೇ ನೋಡುತ್ತಿದೆ. ಅಯ್ಯೋ ಪ್ರಭು, ಇಲ್ಲಿ ಯಾವ ರೂಪವೂ ಕಾಣಿಸುತ್ತಿಲ್ಲ, ಯಾವ ಶಬ್ದವೂ ಕೇಳಿ ಬರುತ್ತಿಲ್ಲ. ಶಿವು ಶಾಂತರಾಗಿದ್ದಾನೆ. ವೇಷ, ಶಾಂತರಾಗಿರಿ. ಇದೇನಿದು? ಇದೇನು ಭ್ರಮೆಯೋ ಇಲ್ಲವ ಕನಸೋ ಅಥವಾ ಆ ತ್ರಿಮೂರ್ತಿಗಳ ಮಾಯೆಯೋ? ಜಗದೇಕ ಮಲ್ಲ ತ್ರಿಲೋಕ ವೀರ ದುರಂಧರನಾದ ಈ ರಣಧೀರ ಮೈಸನಿಗೆ ಮಾಯ ಮುಸುಕುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಇಂತಹ ಘೋರ ಶಬ್ದ ಕೇಳಿ ಬರಲು ಕಾರಣ? ಮಹಾರಾಜ, ನನಗೆ ಬಡ ತ್ರಿಮೂರ್ತಿಗಳ ಮೇಲೆ ಸಂದೇಹ ಉಂಟಾಗುತ್ತದೆ. ಆದ್ದರಿಂದ ಆ ಹರಿಯನ್ನು ಕೊಲ್ಲುತ್ತೇವೆ.
ಅವನ ಶಿರವನ್ನು ಧರೆಗೆ ಉರುಳಿಸ್ತೇವೆ. ಆ ಬ್ರಹ್ಮನನ್ನು ಸೀಳುತ್ತೇವೆ. ನೀವು ಯಾಚಿಸದೆ ಕೂಡಲೇ ಆಜ್ಞೆಯನ್ನು ಕೊಡಿ. ಅಪ್ಪನಿಟ್ಟರೆ ಇಡೀ ಬ್ರಹ್ಮಾಂಡವನ್ನೇ ಪುಡಿ ಪುಡಿ ಮಾಡಿ ಆ ನೀಚರನ್ನು ಬಂಧಿಸಿ ತರುತ್ತೇವೆ. ನೀವು ಯೋಚಿಸದೆ ಆಜ್ಞೆ ಮಾಡಿ ಪ್ರಭು. ಧ್ವಂಸ ಮಾಡುವ ವಂಶ ದೇವತರ ನಿಶಂಶಯ ದಿನ ಧ್ವಂಸ ಮಾಡುವ ವಂಶ ದೇವತರ ನಿಶಂಶಯೋದಿನ ಧ್ವಂಸ ಮಾಡುವ ವಂಶ ಫಲ ಚಕ್ಷರ ಕೆರಳಿನ ಕಡು ಕರುಡರ ಕಡು ಕುರುಡರ ಕಡು ನೀಚರು ಕೆರಳಿನ ಕಡು ಕರುಡರ ಕಡು ಕುರುಡರ ಕಡು ನೀಚರು ಕೊರಳನ್ನೇ ಕರಿದುರುಳಿಸುತ್ತಲೆ ಕೊರಳನ್ನೇ ಕರಿದುರುಳಿಸುತ್ತಲೆ ಕರುಳುಗಳ ಹರಿದು ಹಾಕು ಕರುಳುಗಳ ಹರಿದು ಹಾಕು ಧ್ವಂಸ ಮಾಡುವ ವಂಶದ ನಿಶಂಶಯ ಧ್ವಂಸ ಮಾಡುವ ವಂಶದ ಹಾಂ ಸರಿ, ನಿಮ್ಮಿಷ್ಟದಂತೆ ಆಗಲಿ. ಆ ನೀಚರನ್ನು ಬಂಧಿಸಿ ತರುವ ಕಾರ್ಯವು ನಿಮ್ಮದು. ಆ ತ್ರಿಮೂರ್ತಿಗಳನ್ನು ತಂದು ನಮ್ಮ ಸರಮನೆಯಲ್ಲಿ ಕೂಡಿ ಹಾಕಿದರೆ ಆಗ ನಮಗೆ ಯಾವ ಸಂದೇಹವೂ ಇರಲಾರದು. ಹಾಗೆ ಆ ನಪುಂಸಕರನ್ನು ಎಲ್ಲೇ ಇರಲಿ ಬಂಧಿಸಿಕೊಂಡು ಬಂದು ನಿಮಗೆ ದಿಗ್ವಿಜಯಶಾಲಿಯಾಗಿ ಹಿಂದಿರುಗಿ. ಮಹೇಶನ ಮಾರ್ಬಲಕ್ಕೆ ಸರಿ ಸಮರಾರೋ
ಕಳುಹಿಸಿದ ಆ ಕೂಳ ಮಹಿಷನ ಸೈನ್ಯವನ್ನು ಇಂದು ರಕ್ತ ಸಾಗರದಲ್ಲಿ ಮುಳುಗಿಸುವೆನು. ಈ ಮಹಿಷಾಪುರವನ್ನು ನೆಲಸಮ ಮಾಡುವೆನು. ಕ್ಷಣಿಕರಾದ ರಾಕ್ಷಸರೆಂಬ ಸೊಳ್ಳೆಗಳನ್ನು ಪೊಳ್ಳೆ ಹೊಡೆದು ಬಾಣದ ಮಳೆಯನ್ನು ಸುರಿಸುವೆನು. ನೋಡಿ, ಅಲ್ಲಿ ಕಾಣುತ್ತಿರುವುದೇ ಮಹಿಷ್ಮಾವತಿ, ಎಷ್ಟೊಂದು ಮನೋಹರವಾಗಿದೆ. ಇರಲಿ, ಇದೆಲ್ಲ ನನ್ನಿಂದಲೇ ಉದಿಸಿ ಕಡೆಗೆ ನನ್ನಲ್ಲಿಯೇ ನಶಿಸುವುದೆಂಬುದನ್ನು ತೋರಿಸುತ್ತೇನೆ. ತಾಯಿ, ಅಲ್ಲಿ ನೋಡು, ಭಯಂಕರವಾದ ರಾಕ್ಷಸರ ಸೈನ್ಯವು ಸಮುದ್ರದ ಉಬ್ಬೇರಿಳಿತದಂತೆ ಇತ್ತಲೆ ಅಲೆ ಅಲೆಯಾಗಿ ಆರ್ಭಟಿಸುತ್ತಾ ಬರುತ್ತದೆ. ನೀನು ಸಿದ್ಧಳಾಗು ಮಾತಾ. ಮಹಾದೇವಿ, ಈಗ ಯುದ್ಧಕ್ಕೆ ಬರುತ್ತಿರುವವರು ಆ ಮಹಿಷಾಸುರನ ಸೇನಾಧಿಪತಿಗಳಾದ ಚಕ್ಷುರಾಕ್ಷ, ಬಿಡಾಲರೆಂಬ ಮಹಾದುಷ್ಟರು ತಾಯೇ. ಮಕ್ಕಳಿರ, ತಾಯೇ, ಎದರಬೇಡಿ. ಅವರೆಂತಹ ದುಷ್ಟರಾದರೂ ಅವರ ಮಾಯಾಜಾಲಗಳು ಈ ಆದಿಶಕ್ತಿ ಮುಂದೆ ನಡೆಯಲಾರದು. ಬಗೆದಿಡುವೆ ಬಡಪಾತಿಯೋ ಬಾಡಿದು ಪೊಡಿ ಪಡಿದೈ ಸುರವರೇ ಗಗನವನ ಹರಿದಿಡುವೆ ಬಡಿದು ಪುಡಿ ಪುಡಿ ಕೈ ಸುರವರರೇ ದುಷ್ಟ ರಾಕ್ಷಸ ಲಲನೆಯೋಳ್ ಗರ್ಜಿಸಿ ನಿನ್ನ ಹವದ ತಲೆಯೊಡೆದಿಪೆ ಈ ಕ್ಷಣ ತಲೆಯೊಡೆದಿಪೆ ಈ ಕ್ಷಣ ನಳಿನಾಂಬಿಕೆಯ ಗೆಲ್ವೆ ನೋಡೆನ್ನಯ ದಟವಾ ಗೆಲುವ ಹರಿಹರ ಬ್ರಹ್ಮರೆಂಬ ಸುರ ಕೀಟಗಳೇ ನಮ್ಮ ಮಹಿಷಾಸುರ ಚಕ್ರವರ್ತಿಯಿಂದ ಪಲಾಯನವಾಗಿ ಮತ್ತೆ ನಮ್ಮ ದಾನವೇಂದ್ರ ಮಹಿಷಾಪುರ ಹೊರ ವಲಯದಲ್ಲಿ ಬಂದು ನಿಂತಿರುವರಾ? ಮಧ್ವಾಂತರೇ, ಏಕೆ ಪ್ರಾಣ ಭಿಕ್ಷೆ ಬೇಡಲು ಬಂದಿರುವರು ಅಥವಾ ಪ್ರಾಣ ಬಿಡಲು ಬಂದಿರುವರು? ಪಗಳಿ ದುರಾತ್ಮರೇ, ಓ ಜೊತೆಗೆ ಈ ಸ್ತ್ರೀಗಳನ್ನು ಬೇರೆ ಕಾಡ್ತಾ ನಿಂತಿರುವ ನೀಚಾತ್ಮರೇ, ಮೊದಲು ನಡಿ ನಮ್ಮ ಶರಮನೆಗೆ. ಹೊರಡಿ. ದುಷ್ಟರೇ, ಇವರನ್ನು ಬಂಧಿಸುವುದು ನಿನ್ನಿಂದ ಸಾಧ್ಯವಿಲ್ಲ. ಸರ್ವಲೋಕಗಳಿಗೆ ಹೊಡತಿಯಾದ ನಾನಿರುವಾಗ ಇವರನ್ನು ಸೋಕಲು ಸಾಧ್ಯವಿಲ್ಲ. ಮೊದಲು ನನ್ನೊಡನೆ ಯುದ್ಧ ಮಾಡೋದಮ್ಮ. ಬೋಲೋ ಸ್ತ್ರೀಗಳೇ, ಇಡೀ ಜಗತ್ತಿಗೆ ಭಗವಂತನಾಗಿ ಶೋಭಿಸುತ್ತಿರುವ ಮಹಿಷಾಸುರನ ಮುಂದೆ ನೀನು ಯಾವ ಲೋಕಕ್ಕೆ ಒಡೆದ ಭ್ರಷ್ಟ ಸ್ತ್ರೀಯಳು? ಈ ಹರಿಹರಾದಿಗಳ ಎದುರು ಪಲಾಯನವಾಗಿರುವಾಗ ನೀನು ಯಾವುದಕ್ಕೆ ಒಡೆದ? ನಿನ್ನ ತಲೆ ಹಟ್ಟೆಯ ಮಾತನ್ನು ಕೇಳಿ ನನ್ನ ಪಿತ್ತ ನೆತ್ತಿಗೆ ಇರ್ತಿದೆ. ಈ ತ್ರಿಮೂರ್ತಿಗಳನ್ನು ಹಿಂದಿಟ್ಟುಕೊಂಡು ಬಂದು ಬಾಯಿಗೆ ಬಂದ ಹೊರಟುವೆ ದುರಾತ್ಮಳೆ. ಎಲೆ ಕ್ರೂರ ರಕ್ಕಸ, ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ಭಾವಿಸಿದ್ಯಾ? ಎಲೆ ದುಷ್ಟನೇ, ನೀನು ಪರಾಕ್ರಮಿ ಆದರೆ ಇವರನ್ನು ಬಂಧಿಸು ನೋಡೋಣ. ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾದ ದುರಾತ್ಮನೇ. ಸ್ತ್ರೀಯಳೇ, ಹಾಗಾದರೆ ನಾನು ನಿನ್ನೊಡನೆ ಯುದ್ಧ ಮಾಡಬೇಕೆ? ಕೇವಲ ಸ್ತ್ರೀಯೊಡನೆ ಯುದ್ಧ? ಇದು ಬಹಳ ಪ್ರಮಾದದ ಪ್ರಸಂಗ. ದಿಕ್ಕು ದಿಕ್ಕುಗಳನ್ನೇ ಸೀಳಿ ದಿಕ್ಪಾಲಕರೆಂಬ ಸುರ ಕೀಟಗಳನ್ನೇ ಬಡಿದೋಡಿಸಿದ ನಾನು ನಿನ್ನೊಡನೆ ಕಾದಾಡಬೇಕು. ನಿನಗಿಷ್ಟೊಂದು ಸೊಕ್ಕೆ? ಹಾಗಾದರೆ ಸಹಿಸಿಕೋ ಈ ಚಕ್ರಾಕ್ಷರ ಶರಾವಳಿಯನ್ನು. ಎಲೆ ಕ್ರೂರ ರಕ್ಕಸ, ನೀನು ಒಡೆದ ಶರಾವಳಿಯನ್ನು ಈ ಸಾಮಾನ್ಯ ಅಸ್ತ್ರದಿಂದ ನಿರ್ನಾಮ ಮಾಡಿದ್ದೆ ನೋಡು ನೀಚಾತ್ಮನೇ. ಬಲ ಸ್ತ್ರೀಗಳೇ, ನೀನು ಹೆಂಗಸೆ ಅಲ್ಲ, ಮಹಾಬಲವುಳ್ಳವಳು. ಲೋಕದ ಸ್ತ್ರೀಯರಿಗೆ ಈ ಶಕ್ತಿ ಇಲ್ಲ. ಮೆಚ್ಚಿ ನಿನ್ನ ಪರಾಕ್ರಮಕ್ಕೆ. ಆದರೆ ನಿರ್ಜರರಾದ ಈ ಹರಿಹರಾದಿಗಳೇ ಮೈಗಳ್ಳರು ನಿನ್ನನ್ನು ಕೊಲ್ಲಿಸಲಿಕ್ಕೆ ಕರೆತಂದಿರುವರು.
ಬೇಡ, ಸುಮ್ಮನೆ ನನ್ನ ಮಾತನ್ನು ಕೇಳಿ ಶರಣಾಗತಳಾಗು. ಥೂ ದುಷ್ಟನೇ, ಸಾಕು ಮಾಡು ನಿನ್ನ ಅಹಂಕಾರವನ್ನು, ತೋರಿಸು ನಿನ್ನ ಅಸ್ತ್ರಗಳ ಠೇಂಕಾರವನ್ನು, ಇಲ್ಲದಿದ್ದರೆ ಪ್ರಾಣ ಸಹಿತ ಹಿಂದಿರುಗು ದುರಾಸುರ. ಎಲೇ ಕುಟಿಲಾತ್ಮಳಾದ ಹೆಂಗಸೆ, ನಾನು ಅಸಡ್ಡೆಯನ್ನು ಕಾದಾಡಿದಕ್ಕೆ ಅದ್ದು ಮೀರಿ ಮಾತನಾಡ್ತೀರಿ ಎಂಬುದು ಮಾತಾಳೆ. ಈಗ ಈ ಗದಾದಡದಿಂದ ಬರುವ ಸಿಡಿಲ ಪ್ರಭಾತಗಳನ್ನು ಸಹಿಸಿಕೊಳ್ಳುತ್ತೇವೆ. ಥೂ ದುಷ್ಟ ರಕ್ಕಸನೆ, ನಿನ್ನ ಗದಗಾದದ ಶಕ್ತಿಯು ನನ್ನನ್ನು ಸೋಕಲು ಸಾಧ್ಯವಿಲ್ಲ. ಗಾಳಿಗೆ ಹಾರಿ ಬಂದ ಧೂಳಿನ ಕಣವು ಅಗಾಧವಾದ ಪರ್ವತವನ್ನು ಬೀಳಿಸಬಲ್ಲವೇನೋ ಪಾಪಾತ್ಮ. ಎಲೇ ಎಮ್ಮಾರೇ, ನನ್ನ ಗದಗಾತವನ್ನು ಜಯಿಸಿದನೆಂದು ಮೆರೆಯಬೇಡ. ಇದೋ ನನ್ನ ಸರ್ವ ಶಕ್ತಿಯನ್ನೇ ನಿನ್ನ ಮೇಲೆ ಪ್ರಯೋಗಿಸುವ. ಬಾ, ನೋಡು, ಬುಗಿಸುತ್ತದೆ ಮಹಾಶಕ್ತಿ. ಇದರ ಜ್ವಾಲೆಯು ನಿನ್ನ ಮಕ್ಕಳ ಲೋಕಗಳನ್ನೆಲ್ಲ ಮುಟ್ಟಿ ನೋಡು. ಮಹಾಗರ್ವಿ ದಗಿಸುತ್ತಿದ್ದೆ ದಶದಿಕ್ಕು, ಆಗಲು ರಾತ್ರಿ ಆಗದೆ ಗ್ರಹಗಳು ಪಥ ತಪ್ಪಿವೆ. ಇಂದು ನಿನ್ನಾದಿಯಾಗಿ ಈ ದುಷ್ಟರೆಲ್ಲರೂ ಉರಿದು ಬೂದಿಯಾಗಿ ಹೋಗಿರು. ಬಾ, ಇದನ್ನು ಜಯಿಸಿದ್ದೆ ಆದರೆ ನೀನೇ ಪರದೈವಿ. ಏಯ್ ಪಾಪಾತ್ಮ, ನಿನ್ನ ಸರ್ವ ಶಕ್ತಿ ನನ್ನ ಕೊರಳಲ್ಲಿ ಹರಳಾಗಿ ಶೋಭಿಸುತ್ತದೆ ನೋಡು. ಇನ್ನು ನಿನ್ನನ್ನು ಕಾಪಾಡಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಸಿದ್ಧನಾಗು ದುರಾತ್ಮನೇ. ಗಗನವನೇ ಅರಿದಿಡುವೆ, ಗಗನವನೇ ಅರಿದಿಡುವೆ, ಬಡಿದು ಪೊಡಿ ಕೈ ಸುರವರೇ. ನನ್ನ ಸಹೋದರನ ಯುದ್ಧದಲ್ಲಿ ಗೆದ್ದು ಕೊಂದೆನೆಂದು ಜಯದ ನಿಂತೆಯಲ್ಲಿ ನಿಂತು ಯಮ್ಮರಿಯಂತೆ ನಿಂತು ನನ್ನನ್ನೇ ನೋಡುತ್ತಿರುವ ಮಹಾದುಷ್ಟಳೆ, ಈ ಉಗ್ರನಾದ ಪರಾಕ್ರಮಿಯಾದ ಬಿಡಾಲರ ಜೊತೆಯಲ್ಲಿ ಹೋರಾಡು ಪಾಪಿಷ್ಟಳೆ. ಹರಿಹರರೆ, ನಿಮಗೆ ಪುರುಷೋತ್ತಮನಿದ್ದರೆ ಈ ಮಾರಿಯನ್ನು ಬರುತ್ತಿಲ್ಲ. ಪೌರುಷಹೀನರೇ, ಎಂದು ಈ ರಣಹಾಂಗದಲ್ಲಿ ನಿಮ್ಮ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕರಿಗೆ ಚೆಲ್ಲುತ್ತೇನೆ. ಸಿದ್ಧಾಗು ಪಾಪಿಗಳೇ. ಎಲೇ ರಾಕ್ಷಸ ಕುನ್ಯೆ, ನಿನ್ನ ದಾನವ ಸೈನ್ಯವನ್ನು ಒಂದೇ ಸಾರಿ ಯಮಸದನ ಕಟ್ಟುವ ಮಹಾಬಲವುಳ್ಳ ಈ ಸಾಮಾನ್ಯ ಬಾಣವೇ ಸಾಕು. ಮನೆ ಹೊಣ ಮಾತುಗಳಿಂದ ಪ್ರಯೋಜನವಿಲ್ಲ. ಸಮರಕ್ಕೆ ಸಿದ್ಧನಾಗು ಕೂಡನೆ. ಮದನಾರಿ, ನಿನಗೆ ಇಷ್ಟೊಂದು ಸೊಕ್ಕೆ
ನನ್ನ ಸಹೋದರನ ಸಂಹಾರ ದೃಶ್ಯವನ್ನು ನೋಡಿ ನನ್ನ ಹೃದಯ ಪ್ರಳಯಂತೆ ಮುಗಿಲೇರುತ್ತದೆ. ನಿನ್ನಂತ ಹದವ ಸ್ತ್ರೀಯರನ್ನು ನನ್ನನ್ನು ಒಂದೇ ಪ್ರಕಾತಕ್ಕೆ ಹೊಡೆದು ಅಪ್ಪಳಿಸಿ ಬಿಡಲಾರೆ. ಎಲೆ ರಕ್ಕಸ ಕ್ರಿಮಿಗಳೇ, ಪಾಪ ಕಾರ್ಯಗಳನ್ನು ಮಾಡುತ್ತಾ ಹಿಂಸೆಯನ್ನು ಶಸ್ತ್ರವನ್ನಾಗಿ ಮಾಡಿ ದೈವ ಶಕ್ತಿಯನ್ನು ಎದುರಿಸಿ ನಿಂತ ನಿಮ್ಮ ರಕ್ಕಸ ಕುಲಕ್ಕೆ ಮೃತ್ಯುವಾಗಿ ಬನ್ನಿ. ಸಿದ್ಧನಾಗು ಯುದ್ಧಕ್ಕೆ. ಸರಿ, ಸಿದ್ಧನಾಗು. ಹೋಗ್ರನಾಡು ಈ ಬಿಡಾಲನ ಹಾರ್ಬಡಕ್ಕೆ. ಈ ರುದ್ರನೆದೆ ಕಕ್ಕಲು ಆಗಿರುವಾಗ ಅದು ನಿನ್ನಂತ ಹಬಲೆಯ ಜೊತೆ ನಾನು ಯುದ್ಧ ಮಾಡಬೇಕೆ? ಮಾತಾಂದಳೆ ಬಲ ಬಡ ರಕ್ಕಸ, ಗುಡುಗು ಮಿಂಚುಗಳ ನಡುವೆ ಮಿಂಚಿನ ಕಿಡಿಗಳು ನಿಮ್ಮ ಸಿಡಿಲಿನ ಶಕ್ತಿಯಲ್ಲಿ ನಿಮ್ಮ ಬುಡವನ್ನೇ ಕೆಡವಿ ಪುಡಿ ಮಹಾ ಸಾಮರ್ಥ್ಯವು ನನ್ನಲ್ಲಿದೆ. ಅಂತಹುದರಲ್ಲಿ ನಿನ್ನ ಹುಲ್ಲಿನಂತಿರುವ ಶಸ್ತ್ರಗಳು ನನ್ನನ್ನೇನು ಮಾಡಬಲ್ಲದೋ ದುರಾತ್ಮ, ಸಹಿಸಿಕೋ ಈ ಅಸ್ತ್ರದ ಹೊಡೆತವನ್ನು. ಪ್ರಸ್ತ ಸ್ತ್ರೀಯಳೆ, ನಿನ್ನ ಹಸ್ತವನ್ನು ನನ್ನನ್ನು ಸೋಕಬಲ್ಲದೆ ಮೂಡಲೆ. ಈಗ ನೋಡು ಈ ಉಗ್ರ ಶಕ್ತಿಯನ್ನೇ ಒಳಗದವನು ನಿನ್ನನ್ನು ಈ ನಿನ್ನ ಮಕ್ಕಳನ್ನು ಒಂದೇ ಪ್ರಕಾಶಕ್ಕೆ ಹೊಡೆದು ಅಪ್ಪಳಿಸದೆ ಬಿಡಲಾರೆನು. ನೀವು ಯಮದೂತರಿಗೆ ಹೇಳೆ ಮಾಡುತ್ತೇನೆ. ಎಲೆ ದುರಹಂಕಾರಿ, ಅಪ್ಪಳಿಸುವುದು ನೀನೋ ಅಥವಾ ನಾನ ನೋಡು. ನಿನ್ನ ಬ್ರಹ್ಮಶಕ್ತಿ ಉರಿದು ಬೂದಿಯಾಗಿ ಬಿದ್ದು ನಿನ್ನನ್ನು ಕಾಪಾಡಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ದುರಾತ್ಮನೆ. ಸಿದ್ಧನಾಗು. ಸಂಹರಿಸಿ ಇನ್ನು ಆ ಮಹಿಷನು ಯಾವಾಗ ಯುದ್ಧಕ್ಕೆ ಬರುವನೋ ಏನು. ಇದುವರೆಗೂ ಯುದ್ಧಗೈದ ರಾಕ್ಷಸರೇ ಮಹಾಪರಾಕ್ರಮಿಗಳು. ಆದರೆ ಆ ಮಹಿಷನಿನ್ನೆಷ್ಟು ಬಲಶಾಲಿಯೋ ಏನು. ಅವನೆಂತ ಕಠೋರನಾದರೂ ಅವನ ವಿನಾಶ ಖಂಡಿತ. ತಾಯಿ, ನಿನ್ನ ಅನುಗ್ರಹವಿರುವಾಗ ನಮಗೆ ಯಾರ ಭಯವೂ ಇಲ್ಲ. ಆ ಮಹಿಷನನ್ನು ವಧಿಸಿ ಈ ಜಗತ್ತನ್ನು ರಕ್ಷಿಸು ಮಾತಾ. ನಾರದ, ನೀನಿನ್ನು ಹೋಗಿ ಆ ಮಹಿಷನಿಗೆ ಇಂದಿನ ಯುದ್ಧದಲ್ಲಿ ಅಸುನೀಗಿದ ಚಕ್ಷುರಾದಿ ಬಿಡಾಲರ ವಿಚಾರವನ್ನು ತಿಳಿಸಿ ಬಾ. ಆಜ್ಞೆ ಮಾತು. ಅಪ್ಪಣೆ, ಹೋಗಿ ಬರುತ್ತೇನೆ. ಅಸುರರ ವಧಿಸಲು ನೀ ಬಂದೆ, ತನ್ನ ಮಹಿಮೆಯ ದರೆಗಳು ನೀ ತಂದೆ. ಐತರ ಕುಲವನ್ನು ಅಸುರರ ವಧಿಸಲು ನೀ ಬಂದೆ, ತನು ನೀ ತಂದೆ. ರಜತಾದ್ರಿಯಳು ನೀ ನೆಲೆಸಿ ದೈತ್ಯರ ಕುಲವನ್ನು ಸಂಹರಿಸಿ. ರಜತಾದ್ರಿಯಳು ನೀ ನೆಲೆಸಿ ದೈತ್ಯರ ಕುಲವನ್ನು ಸಂಹರಿಸಿ. ಅಸುರರ ವಧಿಸಲು ನೀ ಬಂದೆ. ಸಕಲವತಾರವ ನೀ ಧರಿಸಿ ಚಕ್ಷುರ ಬಿಡಲರ ಸಂಹರಿಸಿ. ಸಕಲವತಾರವ ನೀ ಧರಿಸಿ
ಚಕ್ಷುರ ಬಿಡಲರ ಸಂವರಿಸಿ ಲೋಕದ ಕಲ್ಯಾಣ ಲೋಕದ ಕಲ್ಯಾಣ ನಿಂದ ಪಾಲಿಸು ಸುರರ ಶರಣಿಂದ ಅಸುರರ ವಧಿಸಿ ಈ ಬಂದೆ ಮಹಿಷೇಷನೆಂದೆನಿಸಿ ಮಹಿಯಳಗೆ ನಾನು ದಹಿಸುತ್ತಲಿ ವೈರುಗಳ ಸೆರೆಪಿಡಿಸುತ್ತಲುವೆ. ಮಹಿಷೇಷನೆಂದೆನಿಸಿ ಮಹಿಯಳಗೆ ನಾನು ದಹಿಸುತ್ತಲಿ ವೈರುಗಳ ಸೆರೆಪಿಡಿಸುತ್ತಲುವೆ. ಸುತ್ತಲಿ ಹದಲು ಜಮಾತಲವೆಲ್ಲ ಮಹಿಷನಿಗೆ ಹದಲು ಜಮಾತಲವೆಲ್ಲ ಮೈಜಲು ಕಪ್ಪ ಕಾಣಿಕೆಗಳನ್ನು ತಂದಂದಿಸುವರು. ಕಪ್ಪ ಕಾಣಿಕೆಗಳನ್ನು ತಂದಂದಿಸುವರು. ಕಪ್ಪಿಗಳ ವೈರಿಗಳ ಚಪ್ಪರಿಸಿಗಳದೊಳಗೆ ಕಪ್ಪಿಗಳ ವೈರಿಗಳ ಚಪ್ಪರಿಸಿಗಳದೊಳಗೆ ತುರತೀರನೆಂದೆನಿಸಿದರ ಎಳಗೆ ನಾಮೆರಗೆ ತೀರನೆಂದೆನಿಸಿದರ ಎಳಗೆ ನಾನು ವೈಶೇಷನೆಂದೆನಿಸಿ ಮಹಿಯಳಗೆ ನಾನು ದಹಿಸುತ್ತಲಿ ವೈರಿಗಳ ಸೆರೆ ಬಿಡಿದು ತರುವೆ. ದಹಿಸುತ್ತಲಿ ವೈರಿಗಳ ಸೆರೆ ಬಿಡಿದು ತರುವೆ. ದಹಿಸುತ್ತಲಿ ದಹಿಸುತ್ತಲಿ ವೈರಿಗಳ ಸೆರೆ ಬಿಡಿದು ತರುವೆ. ಚತುರ್ದಶ ಭುವನಗಳೆಂದು ದಿಶೆಗೆ ಎಸೆದು ಬಸಿದ ರುದ್ರಾಕ್ಷಿ ರುದ್ರನ ಪ್ರಳಯಾಗ್ನಿಗೆ ಸಮಾನರಾದ ನಮ್ಮ ಪ್ರಬಲ ದಳಪತಿಗಳಾದ ಚಕ್ಷುರ ಬಿಡಾಲರ ಆರ್ಭಟಕ್ಕೆ ಇಂದು ಆ ತ್ರಿಮೂರ್ತಿಗಳು ಜರ್ಜರಿತರಾಗಿರಬೇಕು. ನಮ್ಮ ಸೈನ್ಯದ ಮಹಾಕೂಗಿಗೆ ಅಷ್ಟ ದಿಕ್ಪಾಲಕರು ದಿಕ್ಕಪಾಲಕರಾಗಬೇಕು. ರಾಕ್ಷಸ ರಾಜ ದೀಪ ದೀಪ ರಾಕ್ಷಸ ರಾಜ ದೀಪ ರಾಕ್ಷಸ ರಾಜ ದೀಪ ರಾಕ್ಷಸ ರಾಜ ದೀಪ ನವಗುಣ ಸಾರ ದಿವಿಜರ ಸಂಹಾರ ನವಗುಣ ಸಾರ ದಿವಿಜರ ಸಂಹಾರ ಭುವನದಿ ನೀರ ಸಮರದೆ ನೀಸೂರ ಭುವನದಿ ನೀರ ಸಮರದೆ ನೀಸೂರ ಸಾರ ಜಗದಲ್ಲಿ ಸಾರುವೆ ನಿನ್ನಯ ಸಾರ ರಾಕ್ಷಸ ರಾಜ ದೀಪ ಸುರಕುಲ ದಿವಿಜ ದೀಪ ರಾಕ್ಷಸ ರಾಜ ದೀಪ ಶಂಭೋ ಶಂಕರ ಶಂಭೋ ಶಂಕರ. ಪೂಜ್ಯರಿಗೆ ವಂದಿಸುವೆನು. ಸ್ವಾಮಿ, ತಾವೀಗ ಎಲ್ಲಿಂದ ದಯ ಮಾಡಿಸಿದ್ದೀರಿ? ಚಕ್ರವರ್ತಿ, ನಾನು ಈಗ ರಣರಂಗದಿಂದ ಬಂದೆ. ಏನು ರಣರಂಗವೇ? ಯಾವ ರಣರಂಗ ಪೂಜ್ಯರೇ? ದಾನವೇಂದ್ರ, ಯಾವ ರಣರಂಗವೆಂದರೆ ದೇವತೆಗಳನ್ನು ಹಿಡಿದುಕೊಂಡು ಬರಲು ಹೋದ ನಿಮ್ಮ ದಳಪತಿಗಳಿಗೂ ಆ ದೇವತೆಗಳಿಗೂ ನಡೆದ ಮಹಾರಣರಂಗ. ಏನು ಹೇಳುತ್ತಿರುವಿರಿ ಪೂಜ್ಯರೇ?
ನಮ್ಮ ದಳಪತಿಗಳಿಗೂ ಆ ದೇವತೆಗಳಿಗೂ ಯುದ್ಧವಾಯಿತೇನು? ಪಾಪ ಪಾಪ, ನಮ್ಮ ತ್ರಿಮೂರ್ತಿಗಳ ಆರ್ಭಟಕ್ಕೆ, ನಮ್ಮ ದಳಪತಿಗಳ ಆರ್ಭಟಕ್ಕೆ ಆ ತ್ರಿಮೂರ್ತಿಗಳು ಎದುರು ಚದುರಿ ಹೋಗಿರಬೇಕಲ್ಲವೇ? ಹೌದು ದಾನವೇಂದ್ರ, ನಿಮ್ಮ ಸೈನ್ಯವನ್ನು ಕಂಡೊಡನೆ ದೇವತೆಗಳು ಅವು ಹಾರಿ ಎದರಿ ಬಿದ್ದರು. ಆಗ ನಿಮ್ಮ ದಳಪತಿಗಳು ಆ ಹರಿಹರರನ್ನು ಹಿಡಿಯಲು ಹೊರಟರು. ಆಗ ಆ ಹರಿಹರಾದಿಗಳಿಗೂ ನಿಮ್ಮ ದಳಪತಿಗಳಿಗೂ ಭಯಂಕರ ಯುದ್ಧವೇ ನಡೆಯಿತು. ಹಾಗಾದರೆ ಯುದ್ಧದಲ್ಲಿ ಆ ನೀಚಾತ್ಮರನ್ನು ನಮ್ಮ ದಳಪತಿಗಳು ಬಂಧಿಸಿರಬೇಕಲ್ಲ ಪೂಜ್ಯರೇ? ಮಹಿಷಾಸುರ, ಕೇಳು, ಬಂಧಿಸುವಷ್ಟರಲ್ಲಿ ತ್ರಿಮೂರ್ತಿಗಳು ಹಾಗೂ ಸರ್ವ ದೇವತೆಗಳ ಮಹಾಶಕ್ತಿಯಿದ್ದ ಸ್ತ್ರೀ ಓರ್ವಳು ಪರ್ವತಾಕಾರದಲ್ಲಿ ಬೆಳೆದು ಉದ್ಭವಿಸಿದಳು. ಆಕೆಯ ಸಹಸ್ರಾರು ಭುಜಕರಗಳಲ್ಲಿ ತ್ರಿಶೂಲ, ಖಡ್ಗ, ಈಟಿ, ಕಟ್ವಾಂಗಗಳನ್ನು ಹಿಡಿದು ಪ್ರಳಯಗ್ನಿ ಸುರಿಸುವ ಉರಿ ನೇತ್ರದಿಂದ ಪ್ರಜ್ವಲಿಸಿದಳು. ಬಿರುಗಾಳಿಯೇ ಉಸಿರಾಯಿತು. ಆಕೆಗೆ ವಾಹನವಾಗಿ ಸಿಂಹವೊಂದು ಬಂದಿತು. ಆ ಸ್ತ್ರೀಯನ್ನು ನೋಡಿ ನನಗೂ ಸಹ ಕೆಲ ಕಾಲ ಭಯವಾಯಿತು. ಆ ಸ್ತ್ರೀಯು ನಿಮ್ಮ ಸೈನ್ಯವನ್ನು ಒಂದೇ ಕ್ಷಣದಲ್ಲಿ ನುಚ್ಚು ನೂರು ಮಾಡಿಬಿಟ್ಟಳು. ಏನು ಸ್ತ್ರೀಯು ಉದ್ಭವಿಸಿ ಬಂದಳೆ? ಹಾ, ಅಂದು ನಾನು ಭ್ರಮಿಸಿದ ಸ್ತ್ರೀಯು ಇವಳೇ ಆಗಿರುವಳಲ್ಲ. ಪೂಜ್ಯರೇ, ಯುದ್ಧದಲ್ಲಿ ನಮಗೆ ಜಯವಷ್ಟೇ. ಮಹಿಷಾಸುರ, ಕೇಳು, ಆ ರಣಕಾಳಿಯ ಮುಂದೆ ಯಾವ ಶಕ್ತಿ ತಾನೇ ಉಳಿದೀತು? ಆ ದೇವಿಯು ಭಯಂಕರವಾಗಿ ಗರ್ಜಿಸುತ್ತಾ ಅತಿಯ ಕೋಪದಿಂದ ನಿಮ್ಮ ಚಕ್ಷುರಾಕ್ಷ ಬಿಡಾಲರನ್ನು ತುಂಡರಿಸಿ ರಣಕುಂಡದಲ್ಲಿ ಚೆಲ್ಲಿಯೇ ಬಿಟ್ಟಳು. ಏನಂದಿರಿ ನಾರದರೆ? ನಮ್ಮ ಚಕ್ಷುರಾದಿಗಳನ್ನು ತುಂಡರಿಸಿದಳೆ? ಹಬ್ಬ, ಇದನ್ನು ನಾನು ನಂಬಲಾರೆ. ಪೂಜ್ಯರೇ, ವೀರಾದಿ ವೀರರು ಕೇವಲ ಒಂದು ಹೆಣ್ಣಿನಿಂದ ಮರಣವಾದರೆಂದರೆ ಇದನ್ನು ನಾನು ಹೇಗೆ ನಂಬಲಿ? ದಿಕ್ಕು ದಿಕ್ಕುಗಳನ್ನು ಸೆಳಿ ದಿಕ್ಪಾಲಕರನ್ನು ಧಿಕ್ಕರಿಸಿದ ಧೀಮಂತ ಸೂರರಿಗೆ ಕೇವಲ ಒಬ್ಬ ಸ್ತ್ರೀಯಿಂದ ಮರಣವೆಂದರೆ ನಾನು ಇದನ್ನು ಸಹಿಸಲಾರೆ. ಪೂಜ್ಯರೇ, ಸಾಧ್ಯವಿಲ್ಲ. ಪೂಜ್ಯರೇ, ಸಾಧ್ಯವಿಲ್ಲ. ಕಡಿದಿಡಿ. ದೊರೆಯೊಳಗೆ ಕಡಿದಿಡಬೇಕಾದ ಕಷ್ಟವೋ, ದೊರೆಯೊಳಗೆ ಕಡಿದಿಡಬೇಕಾದ ಕಷ್ಟವೋ. ಕಡಿದಿಡಬೇಕಾದ ಕಷ್ಟವೋ, ದೊರೆಯೊಳಗೆ ಕಡಿದಿಡಬೇಕಾದ ಕಷ್ಟವೋ, ದೊರೆಯೊಳಗೆ ಕಡಿದಿಡಬೇಕಾದ ಕಷ್ಟವೋ. ಪೂಜ್ಯರೇ, ಮೆಟ್ಟುವನ ಸುರಲೋಕ ಪುಸ್ತುವನ ಗೋಲ ಕಷ್ಟಾತಿ ಸುರವರನ ಕಟ್ಟಿಸಿದ ಗಲ್ಲೆ. ಪೂಜ್ಯರೇ, ಕಷ್ಟಾತಿ ಸುರವರನ ಕಟ್ಟಿಸಿದ ಗಲ್ಲೆ. ಕಡಿದಿಡಬೇಕಾದ ದುಷ್ಟನ, ದೊರೆಯೊಳಗೆ ಕಡಿದಿಡಬೇಕಾದ ದುಷ್ಟನ, ದೊರೆಯೊಳಗೆ ಕಡಿದಿಡಬೇಕಾದ ದುಷ್ಟನ. ಚಕ್ರವರ್ತಿ, ಆ ಸ್ತ್ರೀಗಳನ್ನು ಮಾತ್ರ ಸಾಮಾನ್ಯಳೆಂದು ತಿಳಿಯಬೇಡ. ಅವಳು ಈ ಜಗತ್ತಿಗೆಲ್ಲ ಪರಬ್ರಹ್ಮ ಸ್ವರೂಪಿಣಿ. ದಾನವೇಂದ್ರ, ನೀನು ಯಾರ ಸನ್ನಿಧಿಯಲ್ಲಿ ನಿಂತು ಮಾತನಾಡುತ್ತೀರಿ ಎಂಬುದು ಬಲ್ಲಿರ? ಈ ಲೋಕಕ್ಕೆ ಪರಮಾತ್ಮ ನೆನೆಸಿರುವ ಈ ಮಹಿಷನ ಮುಂದೆ ಕೇವಲವಾದ ಆ ಸ್ತ್ರೀಗಳನ್ನು ಪರಬ್ರಹ್ಮ ಸ್ವರೂಪಿಣಿ ಎಂದುಗಳ. ಚಕ್ರವರ್ತಿ, ಚಕ್ರವರ್ತಿ, ನನ್ನ ಅಪರಾಧವನ್ನು ಕ್ಷಮಿಸಿ. ನಾರದರೆ, ಚತುರ್ದಶ ಭುವನಗಳನ್ನು
ಸೂರೆಗೈದು ಸಕಲ ದಿಕ್ತಾಟಗಳನ್ನು ಉದುರಿಸಿ ಹರಿಹರಾದಿಗಳನ್ನು ನನ್ನ ಆಜ್ಞೆಯಲ್ಲಿರುವಂತೆ ಮಾಡಿ ಈ ಅಭೇದ್ಯ ಶಕ್ತಿಯ ಮುಂದೆ ಕೇವಲವಾದ ಆ ಸ್ತ್ರೀಗಳನ್ನು ಪರಬ್ರಹ್ಮ ಸ್ವರೂಪಿಣಿ ಎನ್ನುವರ ಇಂದು ನಾನೇ ಯುದ್ಧಕ್ಕೆ ಹೋಗುವೆನು. ಇಂದು ನಾನು ಈ ದಿನ ಮಾಡುವ ಯುದ್ಧದಲ್ಲಿ ತ್ರಿಲೋಕಗಳೇ ನುಗ್ಗಿ ನುಸಿಯಾಗಿ ನವಗ್ರಹಗಳೇ ಪಟಪಟನೆ ಉದುರಿ ಭೂಮಿ ಬಾನುಗಳೇ ಬೆಚ್ಚುವಂತೆ ಆರ್ಭಟಿಸಿ ಆ ಹರಿಹರಾದಿಗಳನ್ನು ನನ್ನ ಮಹಾಶಕ್ತಿಯಿಂದ ಆಹುತಿ ತೆಗೆದುಕೊಳ್ಳದೆ ಬಿಡಲಾರನು. ಮಹಾಪೌರುಷಶಾಲಿಯಂತೆ ಬಂದಿರುವ ಆ ಅಧಮ ಸ್ತ್ರೀಗಳನ್ನು ನನ್ನ ಒಂದೇ ಮುಷ್ಟಿಘಾತಕ್ಕೆ ಚತಶೂರ್ಣಗೊಳಿಸಿ ತಿಂದು ಜೀರ್ಣಿಸಿಕೊಳ್ಳದೆ ಬೀಳುತ್ತಾರೆ. ನೋಡುತ್ತೀರಿ ಪೂಜ್ಯರೇ, ನೋಡುತ್ತೀರಿ ಈ ಮಹಿಷನ ಮಹಾಶಕ್ತಿಯನ್ನು. ಬಲಭುಜ ವಿಕ್ರಮ ಶೂರ ಸುರ ದಿಗ್ಪತಿಗಳ ಧೀರ ಬಲಭುಜ ವಿಕ್ರಮ ಶೂರ ಸುರ ದಿಗ್ಪತಿಗಳ ಧೀರ ಬಲಭುಜ ವಿಕ್ರಮ ಶೂರ ಸುರ ದಿಗ್ಪತಿಗಳ ಸಂತೋಷ, ಹಾಗೆ ಮಾಡು. ಪುತ್ರರೇ, ಮದಾಂಧ ಮಹಿಷಾಸುರನು ಇಂದಿನ ರಣರಂಗದ ಭಯಾನಕ ವಾರ್ತೆಯನ್ನು ಕೇಳಿ ದಿಗ್ಭ್ರಾಂತನಾಗಿರಬೇಕು. ಆ ದುಷ್ಟನು ಈಗ ವೈಭವದ ಸೂರ್ಯನು ಮಂದವಾಗುತ್ತಾ ಪಶ್ಚಿಮದ ಅಂಜಿಕೆ ಇಳಿತ ಕೆರಳಿದ ಕೇಸರಿಯಂತೆ ಯುದ್ಧಕ್ಕೆ ಬರುತ್ತಿರಬಹುದಲ್ಲವೇ? ಮೃತ್ಯುವಿಗೆ ಹತ್ತಿರವಾಗಿ ಕೆರಳಿದ ಕೇಸರಿಯಂತೆ ಯುದ್ಧಕ್ಕೆ ಬರುತ್ತಿರಬಹುದಲ್ಲವೇ? ಅದು ಬ್ರಹ್ಮಪುತ್ರನ ಇತ್ತ ಕಡೆ ಬರುತ್ತಿರುವ ಸಮಾಚಾರವೆಲ್ಲವೂ ತಿಳಿಯುವುದು. ರಾಜತಾದ್ರಿಯೊಳು ನೀ ನೆಲೆಸಿ ಪುಟ್ಟ ದೈತ್ಯರನ್ನು ಸಂಹರಿಸಿ ನಗುತ್ತ ನಿಂತಿರುವ ಅಂಬಾ ಶಾಂಭವಿ ದೇವಿ ಕರುಣಾಳು ತಾಯಿ ಅಂಬಾ ಶಾಂಭವಿ ತಾಯೇ ದೇವಿ ಕರುಣಾಳು ತಾಯಿ ಕರುಣಾಳು ನಿನ್ನೆ ತಾಯಿ. ಚಲುವಾದ ಮುಗದವಳೆ ದೇವಿ ಜಗದಾಧಿಕಾರದವಳೆ
ಕರುಣಾಳು ನೀನೆ ತಾಯೇ. ತಾಯಿ ನಮಸ್ಕರಿಸುವೆನು. ಸಮಾಚಾರವೇನು ಪುತ್ರ? ತಾಯಿ, ಯುದ್ಧ ರಂಗದ ದುರ್ವಾರ್ತೆಯನ್ನು ಕೇಳಿ ಆ ದುಷ್ಟ ಮಹಿಷನು ಗೀಳಿಟ್ಟು ಬಹು ಭಯಂಕರ ರೀತಿಯಲ್ಲಿ ಗರ್ಜಿಸಿದನು. ಸೇನಾಧಿಪತಿಗಳ ಮರಣ ವಾರ್ತೆಯನ್ನು ಕೇಳಿ ಬಹು ಕೋಪೋದ್ರಿಕ್ತನಾಗಿ ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದನು. ಅವನ ಭಯಂಕರ ಕೋಡುಗಳಿಂದ ಪೃಥ್ವಿಯನ್ನು ಹಿಡಿದು ಈರಾಡಿದನು. ಇದರಿಂದ ಸಾಗರಗಳ ನೀರು ಧ್ರುವಮಂಡಲದವರೆಗೂ ಚುಮ್ಮಿತು. ಭೂಮಿಯು ಹದಲು ಬದಲಾಯಿತು. ಉರಿ ನೇತ್ರಗಳಿಂದ ಕೆಂಡ ದುಂಡೆಗಳನ್ನು ನುಗುಳುತ್ತನೆಂದು ಇಂದು ನೀನಾದಿಯಾಗಿ ಇಡೀ ದೇವ ಸಮೂಹವನ್ನೇ ಆಹುತಿ ತೆಗೆದುಕೊಳ್ಳುವನೆಂದು ಪ್ರಳಯ ಕಾಲದ ಭೈರವನಂತೆ ಎದ್ದು ಯುದ್ಧಕ್ಕೆ ಬರುತ್ತಿರುವನು. ಮಾತಾ, ಹೇಗಾದರೂ ಮಾಡಿ ಅವನಿಂದ ಈ ದೇವ ಸಮೂಹವನ್ನು ಕಾಪಾಡುವಬಾರದು. ನಿನ್ನದು ತಾಯಿ, ನಿನ್ನದು. ಹೌದು ತಾಯಿ, ಅವನು ಮಹಾಮಾಯಾವಿಯೋ ಬಹು ಕಠಾರನೋ ಆಗಿರುವನು. ಆದ್ದರಿಂದ ಅವನನ್ನು ಸಂಹರಿಸಿ ಈ ಜಗತ್ತನ್ನು ರಕ್ಷಿಸು ಮಾತಾ, ರಕ್ಷಿಸು. ಚಕ್ರಪಾಣಿ, ತಾಯಿ ಹೆದರಬೇಡ. ಕಾಲ ಚಕ್ರದ ಘಾತಕಗಳನ್ನು ಧ್ವಂಸ ಮಾಡುವ ಈ ಅಂಬಿಕೆಗೆ ಯಾವ ಮಹಾಕಾರ್ಯ? ಈ ಚಕ್ರೇಶ್ವರಿ ನಾನಿರುವವರೆಗೂ ನೀವು ಹೆದರುವ ಕಾರಣವೇ ಇಲ್ಲ. ಅದೋ ತಾಯಿ, ಪ್ರಳಯಾಗ್ನಿಗಳನ್ನೇ ಕಣ್ಣುಗಳಲ್ಲಿ ಸುರಿಸುತ್ತಾ ಆ ಮಹಿಷನು ಬಹು ಕ್ರೋಧಾವಿಷ್ಟನಾಗಿ ಬರುತ್ತಿದ್ದಾನೆ. ನೀ ಇನ್ನು ಸಿದ್ಧಳಾಗು ಮಾತಾ. ಗಾಳಿ ಎದ್ದಂತಾಗಿದೆ. ಕಾರ್ಮೋಡಗಳು ಕವಿಯುತ್ತಿವೆ. ಅವನನ್ನು ಶಿಕ್ಷಿಸಿ ನಮ್ಮನ್ನು ರಕ್ಷಿಸು ಮಾತಾ, ರಕ್ಷಿಸು. ಶಾಂತರಾಗಿ ಹೆದರಬೇಡಿ. ಅದು ಅವನ ಸೈನ್ಯ ಸಾಗರದ ಕೋಲಾಹಲ ಧ್ವನಿಯನ್ನು ಕೇಳಿ ಅವನ ಸಾವು ಶತಸಿದ್ಧ. ಭುವನತ್ರಯವಂ ನಡುಗಿಸಿ
ಸೆದೆ ಬಡಿದು ದಿಕ್ಪತಿಗಳಂ ಗೆಲ್ವೆ ಹೊರೆಯುತ್ತಿದೆ ನನ್ನ ಬಡಬಾಗ್ನಿ, ಹೊದೆಯುತ್ತಿದೆ ನನ್ನ ಬಡಬಾಗ್ನಿ, ರೋಷಾಗ್ನಿ ಭುಗಿಲೇರುತ್ತಿದೆ ನನ್ನ ಕ್ರೋಧಾಗ್ನಿ. ಈ ಹೆಬ್ಬುಲಿಯ ಬೊಬ್ಬೆಗೆ ಈ ಅಜನ ಗರ್ಭವೇ ಬೊಬ್ಬಿಟ್ಟು ಬೆಚ್ಚುತ್ತಿದೆ. ನನ್ನ ಹೃದಯಾಗ್ನಿ ರಸವು ಕಾಟನೆ ಕುದಿದು ಅಗ್ನಿ ಜಾಲಗಳಿಂದ ನನ್ನ ನೇತ್ರದುಂಡಗಳೇ ಕೆಂಪಾಗಿ ಹೋಗಿವೆ. ನನ್ನ ನರದ ಕಣಕಣದಲ್ಲಿ ಪ್ರಳಯಾಗ್ನಿವು ನಿಮ್ಮನ್ನು ದಹಿಸಲು ಭುಗಿಲೇರುತ್ತಿದೆ. ಷಂಡರೇ, ಅಂದು ನನ್ನೊಡನೆ ಯುದ್ಧ ಮಾಡಲಾಗದ ನೀವು ಈ ಪಿಶಾಚಿಯನ್ನು ಕರೆದುಕೊಂಡು ಬಂದಿರುವ ನಿರ್ಲಜ್ಜರೇ. ಎಲೇ ಮಹಿಷರೂಪಿನ ದುಷ್ಟನಾದ ಮಹಿಷಾಸುರನೇ ಕೇಳು. ಕಾಲ ಚಕ್ರದಲ್ಲಿ ಬರುವ ದುಷ್ಕೃತ್ಯ ದುರಾಚಾರಗಳನ್ನು ಹೊತ್ತಿಕ್ಕುವ ಶಕ್ತಿ ಈ ಚಕ್ರೇಶ್ವರಿಯಲ್ಲಿದೆ. ನಿನ್ನಂತಹ ದುಷ್ಟನನ್ನು ಕೋಟಿ ಕೋಟಿ ಸೃಷ್ಟಿಸಲು ಬಲ್ಲೆ, ಹಾಗೆ ನಾಶ ಮಾಡುವುದು ಬಲ್ಲೆ. ನನ್ನ ಮಕ್ಕಳನ್ನು ನೋಯಿಸಿದ ನಿನ್ನಂತ ಕೂಳನನ್ನು ಇಂದು ಸಂಹರಿಸದ ಬಿಡಲಾರೆ. ಇನ್ನು ಸಿದ್ಧನಾಗು ಯುದ್ಧಕ್ಕೆ. ಸ್ತ್ರೀಯರೇ, ಸಕಲ ಚರಾಚರಗಳಿಗೂ ನೀನು ಒಡತಿಯೇ ದುರಾಚಾರಣಿ, ನಿರ್ಲಜ್ಜಳೆ. ನನ್ನ ಹೆಜ್ಜೆಯ ಸಪ್ಪಳಕ್ಕೆ ಚತುರ್ದಶ ಭುವನಗಳ ಸೂರಗೈದು ಈ ಬಡ ತ್ರಿಮೂರ್ತಿಗಳು ನನ್ನೊಡನೆ ಹೋರಾಡಲಾಗದೆ ಯಾದರಿ ಚಾದರಿ ತ್ರಿಲೋಕಗಳನ್ನೇ ಬಿಟ್ಟು ಪಲಾಯನವಾಗಿರುವಾಗ, ಸಕಲ ಲೋಕಗಳು ನನ್ನ ಕಾಲಡಿಯಲ್ಲಿ ಬಿದ್ದಿರುವಾಗ ನೀನು ಯಾವುದಕ್ಕೆ ಒಡತಿಯೇ ದುರಾಚರಣಿ? ಈ ಜಗತ್ತಿಗೆ ನಾನು ಒಡನೆ ಅಥವಾ ನೀನು ಒಡತಿಯೋ ಇಂದು ನಿರ್ಧಾರವಾಗಲೇಬೇಕು. ಸಿದ್ಧರಾಗೋ ಯುದ್ಧಕ್ಕೆ. ಫಲ ಮಹಿಷಾಸುರ, ನೀನು ಉಸಿರಾಡುವುದಕ್ಕೂ ಮಾತನಾಡುವುದಕ್ಕೂ ಈ ರೀತಿ ಹಟ್ಟಹಾಸದಿಂದ ಮೆರೆಯುತ್ತಿರುವುದಕ್ಕೂ ನಾನೇ ಕಾರಣವೆಂಬುದು ನೀನರಿಯೆ. ನೀನು ಮಾಡಿರುವ ಅನ್ಯಾಯ ದೈವ ದ್ರೋಹ ಕಾರ್ಯಗಳು ಇಂದಿಗೆ ಸಮಾಪ್ತಿಯಾಗವು. ನಿನ್ನಂತಹ ದುಷ್ಟನು ಈ ಭೂಮಿಯ ಮೇಲೆ ಬದುಕಿದ್ದರೆ ಭೂದೇವಿ ಘೋರ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಸಿದ್ಧನಾಗು ಯುದ್ಧಕ್ಕೆ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಸಕ್ಕಿನ ಹೆಂಡೆ, ಬರೀ ಒಣ ಮಾತುಗಳನ್ನು ಆಡುತ್ತಾ ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ನೋಡಿಸು ನಿನ್ನ ರಣಗ್ರದ ಡಮುರಗವನ್ನು, ಸೋರಿಸು ನಿನ್ನ ಭೀಕರಾಸ್ತ್ರದ ಶರಗಳನ್ನು, ಬಾಡಿದಿಕ್ಕಿ ಈ ನಿನ್ನ ಹರಹರನ್ನು
ನಡುಗಿಸುವನು ಬ್ರಹ್ಮಾಂಡವನ್ನು. ನೋಡು ನೋಡು, ಈ ರೌದ್ರಾಷ್ಟವನ್ನು ಪಾಪಿಸ್ತಳೆ ನಿಮ್ಮ ಸುರಲೋಕಗಳನ್ನೆಲ್ಲ ದಗದಗನೆ ಉಡಿಸಿ ಭಸ್ಮಲೇಪನ ಮಾಡಿಕೊಳ್ಳದೆ ಬಿಡಲಾರೆನು. ಪಾರು ಮಾಡು ಸುರಲೋಕಗಳನ್ನು ಮತ್ತು ಸುರವರರನ್ನು. ಕಾಪಾಡು. ಅಯ್ಯೋ ಜಗಜನನಿ, ನಮಗಿನ್ಯಾರು ಗತಿ? ಕೆಲವೋ ಕಳ್ಳರ ಕಳ್ಳ ನಾರಾಯಣ, ನೀನು ದಾನವರನ್ನು ಕೊಂದ ಮುರವೈರಿಯನು ಕಾಪಾಟಿ. ನಿನ್ನ ಈ ಕ್ಷಣದಲ್ಲಿ ಚಿತ್ರವಾಗುವಂತೆ ಮಡಿಯುವನು. ನೆಲ್ಲ ದ್ರೋಹಿ. ಇನ್ನು ಇವನೊಬ್ಬ ಭಿಕ್ಷುಕ ಶಂಕರ, ಬಡ ಮುನಿಗಳ ಬಡವ. ಹೇ, ನೀನು ಬುಡುಬುಡಿಕೆಯಲ್ಲಿ ಬಡಬಾಗ್ನಿ ತೋರಿವೆ ಸನ್ಯಾಸಿ. ಇವನು ಭಕ್ತರಿಗೆ ತಡ ಮಾಡದೆ ವರ ಕೊಡುವ ಕರುಣಾಕರ, ದಯಾಸಾಗರ. ಪಾಪ ಪಾಪ ಭಕ್ತರಿಗೆ ವರವಿಟ್ಟು ಬಹಳ ಬೇಸತ್ತಿರುವೆ. ಆದ್ದರಿಂದ ನಾನೇ ನಿನಗೊಂದು ಶ್ರೇಷ್ಠವಾದ ವರವನ್ನು ಕೊಡುವೆ. ನೆಲ್ಲ ದ್ರೋಹಿ. ಲೇ ಚತುರ್ಮುಖ ಬ್ರಹ್ಮ, ನೀನು ಸೃಷ್ಟಿಕರ್ತನೇನು? ನೀನು ನನ್ನನ್ನು ಸೃಷ್ಟಿಸಿದೆಯಾ? ನೆಲ್ಲ ರಣ ಹೇಳು. ಇನ್ನು ಇವನೊಬ್ಬ ಷಂಡ ಸ್ವರ್ಗಾಧಿಪತಿ ದೇವೇಂದ್ರ. ಇವನೊಬ್ಬ ಷಂಡ ಸ್ವರ್ಗಾಧಿಪತಿ ದೇವೇಂದ್ರ. ಹೇ, ನೀನು ಅಮರಾಧಿಪತಿಯೇನು? ಹೇಳಿ. ಅಂದು ನನ್ನೊಡನೆ ಹೋರಾಡಲಾಗದೆ ಏದರಿ ಸ್ವರ್ಗವನ್ನೇ ಬಿಟ್ಟು ಪಲಾಯನವಾದ ರಣಾಧಮನು ನೀನು. ಬೇಗ ನಿಲ್ಲು ಯುದ್ಧಕ್ಕೆ. ಫಲ ಮಹಿಷಾಸುರ, ನೀನು ನಿಜವಾಗಿಯೂ ಪರಾಕ್ರಮಿಯೇ ಸರಿ. ನಿನ್ನಂತಹ ಪರಾಕ್ರಮವನ್ನು ನಾನೆಂದೂ ಕಂಡೇ ಇರಲಿಲ್ಲ. ನೀನು ನಿಜವಾಗಿ ಪೌರುಷವಂತನೇ ಸರಿ. ಈಗ ಯುದ್ಧ ಮಾಡು ಮದಾಂಧ. ಎಲ್ಲ ದುರ್ಗಿಯೇ, ಮೋರ್ಚೆಯಿಂದ ಇದ್ದು ಸುಮ್ಮನೆ ನನ್ನ ನೇತಕ್ಕೆ ವರ್ಣಿಸುವೆ. ನನ್ನ ಒಂದು ಸಾಮಾನ್ಯ ಹೊಡೆತಕ್ಕೆ ನೀನು ಮೂರ್ಛೆಯೋದೆ. ಈಗ ನೀನು ಸಾಯುವುದಂತ. ಎಲ್ಲ ಓ ಮಹಿಷ, ನನ್ನನ್ನು ಮೂರ್ಛೆಗೊಳಿಸಿದ ಮಾತ್ರಕ್ಕೆ ಜಯಿಸಿದನೆಂದು ಬೀಗುತ್ತಿರುವೆಯಾ? ಈ ಸಾರಿ ಸುರಿಸುವ ಮಹಾಸ್ತ್ರಗಳಿಂದ ಮೇರು ಪರ್ವತ ಕುಸಿದು ಬಿದ್ದಂತೆ ಒಂದೇ ಬಾರಿ ಉರುಳಿಸುವೆನು. ಇನ್ನು ನಿನ್ನನ್ನು ಕಾಪಾಡಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಸಿದ್ಧನಾಗು ಕ್ಷುದ್ರ ರಕ್ಕಸ. ದೇವಾದಮೆ ಕಿಚ್ಚತ್ತಿದ ಕಾಲ್ಗಿಚ್ಚಿನಂತೆ ಮತ್ತೆ ಮತ್ತೆ ನನ್ನ ಮೇಲೆ ಯುದ್ಧಕ್ಕೆ ಬರುವೆಯ ಮೂರ್ಖಳೆ. ಈ ಸಾರಿ ನಾನು ಈ ಸೂರ್ಯಯನ್ನು ಸೇವಿಸಿ ರೌದ್ರನಾಗಿ ಯುದ್ಧಕ್ಕೆ ನಿಂತರೆ
ನಿನ್ನ ತಲೆಬುರುಡೆಯು ಒಡೆದು ಚಿತ್ರವಾಗುವುದಂತೂ ಖಂಡಿತ. ನೆಲ್ಲು ಭ್ರಷ್ಟಳೆ. ಎಲ್ಲೋ ಮಹಿಷ, ಇಂದಿಗೆ ನಿನ್ನ ಪರಿಸಮಾಪ್ತಿ. ನಿನ್ನನ್ನು ಈ ತ್ರಿಶೂಲದಿಂದ ಕೆಡವಿ ಕೊಲ್ಲದಿದ್ದರೆ ನಾನು ಪರಬ್ರಹ್ಮ ಸ್ವರೂಪಿನೇ ಇಲ್ಲ. ಇಂದು ನಿನ್ನ ರಕ್ತ ಮಾಂಸಗಳಿಂದ ಭೂತ ಪ್ರೇತಗಳಿಗೆ ಔತಣ ಮಾಡಿಸುವೆನು. ನಿನ್ನ ರುಂಡವೇ ಶಂಖವಾಗುವುದು, ನಿನ್ನ ಉದರವೇ ಡೋಲು, ನಿನ್ನ ಕರುಳುಗಳು ಆ ಭೂತಗಳಿಗೆ ಮಾಲೆಯಾಗುವುದು. ಈ ನಿನ್ನ ರಕ್ತ ಮಾಂಸದಿಂದ ಈ ಭೂಮಿಯನ್ನು ತೃಪ್ತಿಪಡಿಸುವೆನು. ಸಾವಿಗೆ ಸಿದ್ಧನಾಗು ಮದಾಂಧ. ಮರ್ದಿಸುವೆ ಮದನನೇ, ಗರ್ಜಿಸಿದೆ ಕದನದ ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ, ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ. ಮರ್ದಿಸುವೆ ಮದನಾರಿ ಗರ್ಜಿಸುವೆ ಕದನದಿ ಚಿತ್ರಗೈಯುವೆ ಮರ್ದಿಸುವೆ ಮದನನೇ, ಗರ್ಜಿಸಿದೆ ಕದನ ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ, ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ. ಕಡಲಂಟವಾಗರಿದು ಗುಡುಗಂಟೆ ಹಾಗ್ಬರಿದೆ, ಹಣಿ ಹಣಿದು ತೊಳೆದಿರಲಿ ಕೊಳ ನಿನ್ನ ಶಿರವ. ಕಡಲಂಟ ಬರಿದು ಗುಡುಗಂಟೆ ಬಡಿಸಿ, ಹಣಿ ಹಣಿದು ತೊಳೆದಿರಲಿ ಕೊಳ ನಿನ್ನ ಶಿರವ. ಗರ್ಜಿಸುವೆ ಕದನ ಚಿತ್ರಗೈಯುವೆ ನಿನ್ನ ಸಾಕತೆ, ಚಿತ್ರಗೈಯುವೆ ನಿನ್ನ ಸಾಕತೆ. ಮರ್ದಿಸುವೆ ಮದನನೇ, ಗರ್ಜಿಸಿದೆ ಕದನ ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ, ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ. ಬಗೆದಿಡುವೆ ನಿನ್ನ ಒಡಲ, ಚಂಡಿಯನೆ ಎಂದೆನಿಸಿ ಮೊಂಡವನ್ನೇ ಕಡಿದೆಸೆವೆ. ಹರಿಯಾಣದ ನಿನ್ನ ಕಡಲ ಬಗೆದಿಡುವೆ ನಿನ್ನ ಒಡಲ. ಚಂಡಿಯನೆ ಎಂದೆನಿಸಿ ಮೊಂಡವನ್ನೇ ಕಡಿದೆಸೆವೆ. ಗರ್ಜಿಸುವೆ ಮದನಾರಿ ಗರ್ಜಿಸುವೆ ಕದನ ಚಿತ್ರಗೈಯುವೆ ನಿನ್ನ ಸಾಕತೆ, ಚಿತ್ರಗೈಯುವೆ ನಿನ್ನ ಸಾಕತೆ. ಮರ್ದಿಸುವೆ ಮದನನೇ, ಗರ್ಜಿಸಿದೆ ಕದನ ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ, ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ, ಅಟ್ಟಹಾಸದಿ ಮೇರೆ ಮಕ್ಕಳು ದುಷ್ಟನೇ. ಓಂ ಶಾಂತವೇ, ಜಯ ಅಂಬಾಭವಾನಿ. ಮಕ್ಕಳಿರ ತಾಯೇ, ದುಷ್ಟನಾದ ಮಹಿಷಾಸುರನ ಮರಣವಾಯಿತು. ತಾಯಿ, ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿದ್ದರಿಂದ ದೇವತೆಗಳೆಲ್ಲ ನಲಿದಾಡುತ್ತಿದ್ದಾರೆ. ತೃಪ್ತಿಯ ಉಸಿರು ಬಿಟ್ಟು ಸಕಲ ಬ್ರಹ್ಮಾಂಡವು ಸಂತೋಷದಿಂದ ನಲಿದಾಡುತ್ತಿರುವುದು ತಾಯಿ. ತಾಯೇ, ಕೃತಾರ್ಥರಾದವು ಮಹಾತಾಯಿಯಾಗಿ ಬಂದು ನಮ್ಮನ್ನು ಸಲಹಿದ ಜಗನ್ಮಾತೆಗೆ ನಾವೆಲ್ಲರೂ ಚಿರಋಣಿಗಳು. ಎಲ್ಲರೂ ಶಾಂತರಾಗಿರಿ. ಹರಿಹರ ಬ್ರಹ್ಮಾದಿ ಸುರದಿಕ್ಪಾಲಕರೇ, ನೀವಿನ್ನು ಹೋಗಿ ನಿಮ್ಮ ಸೃಷ್ಟಿ ಕಾರ್ಯಗಳನ್ನು ಸರಿಪಡಿಸಿಕೊಂಡು ಸಂತೋಷದಿಂದ ಬಾಳಿ ಹೋಗಿ. ಜೈ ಮಹಿಷಾಸುರ ಮರ್ದಿನಿಗೆ, ಜೈ ಮಹಾದುರ್ಗಿಗೆ, ಜೈ ಅಂಬಾ ಭವಾನಿಗೆ.